ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಏರ್ಪೋರ್ಟ್ ರಸ್ತೆಯಲ್ಲಿ ಇರುವ ಗೀತಾನಗರದಲ್ಲಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಮೃತ ಸರೋವರ ಪುನಶ್ಚೇತನ ಕೇಂದ್ರದಲ್ಲಿ ನಿನ್ನೆ ಮಹಾಶಿವರಾತ್ರಿಯ ಅಂಗವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಭತ್ತದ ವಿಶೇಷ ಅಲಂಕಾರ ಮಾಡಲಾಗಿದ್ದ 15 ಅಡಿ ಎತ್ತರದ ಬೃಹತ್ ಗಾತ್ರದ ಶಿವಲಿಂಗ ಮತ್ತು 12 ಜ್ಯೋತಿರ್ಲಿಂಗಗಳ ದರ್ಶನ ಪಡೆದು ಪುನೀತರಾದರು. ಭಾರತ ಹಾಗೂ ವಿಶ್ವದಾದ್ಯಂತ ಮೂಲೆ ಮೂಲೆಗಳಲ್ಲೂ ಶಿವನ ಮಂದಿರಗಳಿವೆ. ಪೂರ್ವದಲ್ಲಿ ಕಾಶಿಯಲ್ಲಿ ವಿಶ್ವನಾಥ, ಉತ್ತರದಲ್ಲಿ ಅಮರನಾಥ, ದಕ್ಷಿಣದಲ್ಲಿ ರಾಮೇಶ್ವರ, ಪಶ್ಚಿಮದಲ್ಲಿ ಸೋಮನಾಥ, ಉಜ್ಜೈನಲ್ಲಿ ಮಹಾಕಾಳೇಶ್ವರ, ಹಿಮಾಲಯದಲ್ಲಿ ಕೇದಾರನಾಥ, ಹಿಸಾರದಲ್ಲಿ ವೈದ್ಯನಾಥ, ಮಧ್ಯಪ್ರದೇಶದಲ್ಲಿ ಓಂಕಾರನಾಥ, ದ್ವಾರಕಾದಲ್ಲಿ ಭುವನೇಶ್ವರ ಮುಂತಾದವು ಸೇರಿದಂತೆ ಕೇವಲ ಭಾರತ ಮಾತ್ರವಲ್ಲದೆ ಹೊರ ರಾಷ್ಟ್ರಗಳಲ್ಲಿಯೂ ಸಹ ಶಿವನನ್ನು ಕಾಣಬಹುದು. ಉದಾಹರಣೆಗೆ ನೇಪಾಳದಲ್ಲಿ ಪಶುಪತಿನಾಥ್, ಬಿಬಿಲೋನ್ನಲ್ಲಿ ಶಿವನಿಗೆ ಶಿವು ಎಂದು ಹೇಳಲಾಗುತ್ತದೆ. ಮಿಶ್ರದಲ್ಲಿ ಸೇವಾ ರಾಮದಿಂ ಪೂಜೆಯು ನಡೆಯುತ್ತಾ ಬಂದಿದೆ. ರೋಮ್ನಲ್ಲಿ ಪ್ರಿಯಪ್ಸ್ ಎಂದು ಹೇಳಲಾಗುತ್ತದೆ. ಹೀಗಾಗಿ ಶಿವರಾತ್ರಿ ಆಚರಣೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ವಿಶ್ವದ ನಾನಾ ಭಾಗಗಳಲ್ಲಿ ಶಿವನನ್ನು ಆರಾಧಿಸುವ ಮೂಲಕ ಶಿವರಾತ್ರಿ ಆಚರಣೆಯನ್ನು ಮಾಡಲಾಗುತ್ತದೆ. ಇದರ ಅಂಗವಾಗಿ ಕಲಬುರಗಿ ಹೊರವಲಯದ ಸೇಡಂ ರಸ್ತೆಯ ಗೀತಾನಗರದಲ್ಲಿ ಇರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಮೃತ ಸರೋವರ ಪುನಶ್ಚೇತನ ಕೇಂದ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಮಹಾಶಿವರಾತ್ರಿಯನ್ನ ಆಚರಿಸಲಾಗುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಮೃತ ಸರೋವರ ಪರಿಸರದಲ್ಲಿ ಇರುವ 15 ಅಡಿ ಎತ್ತರದ ಬೃಹತ್ ಗಾತ್ರದ ಶಿವಲಿಂಗಕ್ಕೆ ಈ ಬಾರಿ ಭತ್ತ ಅಂದರೆ ನೆಲ್ಲಿನ ಅಲಂಕಾರವನ್ನ ಮಾಡಲಾಗಿದೆ. ಇದನ್ನು ಕಣ್ತುಂಬಿಕೊಳ್ಳಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುವ ಮೂಲಕ ಶಿವಲಿಂಗದ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಅಲ್ಲದೆ 12 ಜ್ಯೋತಿರ್ಲಿಂಗಗಳನ್ನು ವಿಶೇಷವಾಗಿ ಅಲಂಕಾರ ಮಾಡಲಾಗಿದ್ದು, 12 ಜ್ಯೋತಿರ್ಲಿಂಗಗಳಿಗೆ ತೆರಳಲು ಆಗದ ಕಲಬುರಗಿಯ ಸಾರ್ವಜನಿಕರು ಗೀತಾನಗರದಲ್ಲಿನ ಅಮೃತ ಸರೋವರದ 12 ಜ್ಯೋತಿರ್ಲಿಂಗಗಳ ದರ್ಶನ ಪಡೆದು ಸಾಕ್ಷಾತ್ 12 ಜ್ಯೋತಿರ್ಲಿಂಗಗಳು ವಾಸವಾಗಿರುವ ಸ್ಥಳಗಳಲ್ಲಿ ಹೋಗಿ ದರ್ಶನ ಪಡೆದ ಅನುಭೂತಿಯನ್ನ ಪಡೆಯುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಬ್ರಹ್ಮಕುಮಾರಿ ವಿಜಯ ಅಕ್ಕ, ಬ್ರಹ್ಮಕುಮಾರ್ ಪ್ರೇಮ್ಭಾಯ್ ಸೇರಿದಂತೆ ಇತರರು ಬಂದ ಭಕ್ತಾದಿಗಳಿಗೆ ಶಿವನ ಮಹಿಮೆಯನ್ನ ವರ್ಣಿಸುತ್ತಿದ್ದಾರೆ. ಓಂ ಶಾಂತಿ. ಕಲಬುರಗಿ ಜನತೆಗೆ ಒಂದು ಸಂತಸದ ಸುದ್ದಿ. ಇಂದು ಇಲ್ಲಿ ಕಲಬುರಗಿ ಹೊರವಲಯದಲ್ಲಿರ್ತಕ್ಕಂತಹ ಅಮೃತ ಸರೋವರದಲ್ಲಿ ಸಾವಿರಾರು ಜನರಿಗೆ ನೋಡಿ ತುಂಬ ಸಂತೋಷ ಆಯಿತು. ಇಷ್ಟು ಜನರಿಗೆ ಈಶ್ವರನ ಸಂದೇಶ ಸಿಗ್ತಲ್ಲ ಅಂತೆ. ಈಶ್ವರ ಒಬ್ಬನೇ, ಆ ಒಬ್ಬ ದೈವ ಪರಮಪಿತ ಪರಮಾತ್ಮ ಶಿವ ಸರ್ವಾತ್ಮರುಗಳಿಗೂ ತಂದೆಯಾಗಿದ್ದಾನೆ. ಆತನ ಸಾನ್ನಿಧ್ಯ ಸಾಮೀಪ್ಯ ಎಲ್ಲರಿಗೂ ಸಿಗಬೇಕು. ಆತ ಮಾತ್ರ ಪತಿತರಿಂದ ಪಾವನ ಮಾಡುವಾತ. ಆ ಪಾವನ ಗಂಗೆ ಇಲ್ಲಿ ಹರಿತಾ ಇದೆಯಲ್ಲ, ಇದು ಇಂತಹ ಆಶ್ಚರ್ಯ. ಕಳೆದ 12 ವರ್ಷಗಳಿಂದ ಏನು ಪುರುಷಾರ್ಥ ಬ್ರಹ್ಮಕುಮಾರಿ ಸಹೋದರಿಯರು ಮಾಡಿದರೆ ಅದು ಸಾರ್ಥಕ ಆಗ್ತಾ ಇದೆ ಕ್ರಮೇಣ. ಈ ರೀತಿಯಾಗಿ ಇನ್ನೂ ದಿನಾಂಕ 4ರವರೆಗೆ ಈ ಬೃಹತ್ ಶಿವಲಿಂಗ ಯಾವುದು ಸುಮಾರು 4 ಕ್ವಿಂಟಲ್
ಧಾನ್ಯದಿಂದ ಮಾಡಲ್ಪಟ್ಟಿದೆ. ಬಹು ಸುಂದರವಾಗಿದೆ. ಅದಲ್ಲದೆ 12 ಜ್ಯೋತಿರ್ಲಿಂಗಗಳ ಶೃಂಗಾರ ಅಂತೂ ನೋಡಲಿಕ್ಕೆ ಸಾಕು. ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಪರಿಸರದಲ್ಲಿ ಬನ್ನಿ, ಆನಂದ ಪಡೆಯಿರಿ, ಸುಖ ಪಡೆಯಿರಿ, ಪವಿತ್ರತೆಯ ಸಂದೇಶವನ್ನು ತೆಗೆದುಕೊಳ್ಳಿರಿ. ಧನ್ಯವಾದ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ವಿದ್ಯಾನಗರ ಬಡಾವಣೆಯಲ್ಲಿನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಆವರಣದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ನಿನ್ನೆ ದೀಪೋತ್ಸವ ಮತ್ತು ಸಂಗೀತೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಂಗೀತವು ಮನಸ್ಥಿತಿಯನ್ನು ಸುಧಾರಿಸುತ್ತದೆ, ನೋವು ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಭಾವನಾತ್ಮಕ ಅಭಿವ್ಯಕ್ತಿಗೆ ಅವಕಾಶಗಳನ್ನು ಸುಲಭಗೊಳಿಸುತ್ತದೆ. ಸಂಗೀತ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹಲವಾರು ವಿಧಗಳಲ್ಲಿ ಪ್ರಯೋಜನವನ್ನು ನೀಡುತ್ತದೆ. ಒಂದು ರೀತಿಯಲ್ಲಿ ಇದು ದಿವ್ಯೌಷಧಿಯಂತೆ ಕೆಲಸ ಮಾಡುತ್ತದೆ ಎನ್ನುತ್ತಾ ನಮ್ಮ ಜೀವನದ ಮಹತ್ವವಾದ ದಿನ ಮಹಾಶಿವರಾತ್ರಿ. ಇಡೀ ರಾತ್ರಿ ಸಂಗೀತ ಭಜನೆ ಮಾಡುವುದರಿಂದ ಮಾನಸಿಕ ನೆಮ್ಮದಿ ಪಡೆದುಕೊಳ್ಳೋಣ ಎಂದು ಸ್ವತಃ ಹಾಡುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿದ್ಯಾನಗರ ವೆಲ್ಫೇರ್ ಸೊಸೈಟಿಯ ಮಾಜಿ ಅಧ್ಯಕ್ಷರಾದ ಈರಣ್ಣ ದಸ್ಮಾ ಅವರು ಮಾತನಾಡಿದರು. ಮಹಾನಗರ ಪಾಲಿಕೆಯ ಸದಸ್ಯೆ ವೆಂಕಮ್ಮ ಗುತ್ತಿದಾರ್, ಎಂಪಿ ನಗರ ಪಿಎಸ್ಐ ಶಿವಾನಂದ್ ವಾಲಿಕಾರ್, ದೀಪೋತ್ಸವ ಪ್ರಾಯೋಜಕರಾದ ಶರಣು ವಿಶ್ವನಾಥ್ ರಟ್ಕಲ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಗುರುಲಿಂಗಯ್ಯ ಮಠಪತಿ ಸ್ವಾಗತಿಸಿದರು. ಸಂಗೀತೋತ್ಸವ ಪ್ರಾಯೋಜಕರಾದ ಉಮೇಶ್ ಶೆಟ್ಟಿ ಪ್ರಾಸ್ತಾವಿಕ ಮಾತನಾಡಿದರು. ವೆಲ್ಫೇರ್ ಸೊಸೈಟಿಯ ಕಾರ್ಯದರ್ಶಿ ಶಿವರಾಜ್ ಅಂಡಗಿ ಕಾರ್ಯಕ್ರಮ ನಿರೂಪಿಸಿದರು. ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10:30 ಗಂಟೆಯವರೆಗೆ ಸಂಗೀತ ಸೇವೆ ನೀಡಿದ ಕಲಾವಿದರಾದ ಅಣ್ಣಾರಾವ್ ಮತ್ತಿಮೂಡ್, ಶಿವಕುಮಾರ್ ಪಾಟೀಲ್, ಷಣ್ಮುಖಯ್ಯ ಮುತ್ತಗಿ, ಸೂರ್ಯಕಾಂತ್ ದಂಡೋತಿ, ವಿನೋದ್ ದಸ್ತಾಪುರ್, ಶರಣಗೌಡ ಪಾಟೀಲ್ ಪಾಳ ಹಾಗೂ ಶಿವನ ವೇಷ ಧರಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದುಕೊಟ್ಟ ಕುಮಾರ್ ಮಹದೇವ್ ತೋಟ್ನಳ್ಳಿ, ಏಕ ಪಾತ್ರಾಭಿನಯ ಮಾಡಿದ ಬಾಲರತ್ನ ಪ್ರಶಸ್ತಿ ಪುರಸ್ಕೃತ ವಾಸು ಪಾಟೀಲ್, ಭಕ್ತಿಗೀತೆ ಹಾಡಿದ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ಆದಿತ್ಯ ಪಾಟೀಲ್, ಜನಪದ ಹಾಡುಗಳಿಂದ ಜನಮನ ಗೆದ್ದ ಕಲಾವಿದ ಎಂಎನ್ ಸುಗಂಧಿ, ವಚನಗಳನ್ನು ಸಂಗೀತ ರೂಪದಲ್ಲಿ ಹಾಡಿ ಭಜನೆ ನಡೆಸಿಕೊಟ್ಟ ಅಕ್ಕ ಮಹಾದೇವಿ, ಮಹಿಳಾ ಟ್ರಸ್ಟಿನ ಸುಮಾರು 25 ಮಹಿಳೆಯರಿಗೆ ವಿದ್ಯಾನಗರ ವೆಲ್ಫೇರ್ ಸೊಸೈಟಿಯ ವತಿಯಿಂದ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. ಸಾಯಂಕಾಲ 4:30ರಿಂದ ರಾತ್ರಿ 9:45ರವರೆಗೆ ಸಾವಿರಾರು ಭಕ್ತರು ಮಲ್ಲಿಕಾರ್ಜುನ ದೇವರ ದರ್ಶನ ಪಡೆದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಗೀತ ಹಾಗೂ ಸಾಂಸ್ಕೃತಿಕ ಕಲಾವಿದರಿಗೆ ಕಾಣಿಕೆ ನೀಡಿ ಪ್ರೋತ್ಸಾಹಿಸಿದರು. ತರುಣ ಸಂಘದ ಉಪಾಧ್ಯಕ್ಷರಾದ ವೀರೇಶ ನಾಗಶೆಟ್ಟಿ ದೇವಸ್ಥಾನದ ಗರ್ಭಗುಡಿಯ ಹೂವಿನ ಅಲಂಕಾರಕ್ಕೆ ಕೈಜೋಡಿಸಿ 2 ದಿನಗಳಿಂದ ಎಲ್ಲಾ ತರುಣ ಸಂಘದ ಪದಾಧಿಕಾರಿಗಳು ಶ್ರಮ ವಹಿಸಿ ಶಿವರಾತ್ರಿ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಎಂದು ವಿದ್ಯಾನಗರ ವೆಲ್ಫೇರ್ ಸೊಸೈಟಿಯ ಕಾರ್ಯದರ್ಶಿಗಳಾದ ಶಿವರಾಜ್ ಅಂಡಗಿ ಅವರು ತಿಳಿಸಿದ್ದಾರೆ. ಬಹಳ ವಿಶೇಷವಾಗಿರುವಂತಹ ಈ ಒಂದು ಮಹಾವೇದಿಕೆಯಲ್ಲಿ 25 ವರ್ಷಗಳಿಂದ ಪುರಾಣ ನಡೆಸ್ಕೊಂಡು ಬಂದಿದೆ. ಅನೇಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮ, ವಿಶೇಷವಾಗಿ ಇಲ್ಲಿ ತರುಣ ಸಂಘದ ವತಿಯಿಂದ ಪ್ರತಿ ವರ್ಷ ಗಣೇಶೋತ್ಸವ ಬಹಳ ವಿಜೃಂಭಣೆ ಸಂಭ್ರಮದಿಂದ ಆಚರಿಸಿ ನೂರಾರು ವಿದ್ಯಾರ್ಥಿ, ನೂರಾರು ಮಹಿಳೆಯರು, ನೂರಾರು ಮಕ್ಕಳಿಗೆ ಪ್ರಶಸ್ತಿ ಕೊಡುವ ಮುಖಾಂತರ ಅವರು ಇರ್ತಕ್ಕಂಥ ಕಲೆಯನ್ನು ಹೊರಹಾಕುವಂತ ಒಂದು ವಿಶೇಷ ಒಂದು ಪ್ರಯೋಗ ನಮ್ಮ ಮಲ್ಲಿಕಾರ್ಜುನ ತರುಣ ಸಂಘದಿಂದ ಕೂಡ ನಡೀತಾ ಇದೆ. ಮತ್ತು ವಿಶೇಷವಾಗಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಅನೇಕ ಪೂಜ್ಯರ ಶ್ರೀಗಳ ಪುಣ್ಯವಂತರ ಪುರಾಣ ಹೇಳುವ ಮುಖಾಂತರ ಧಾರ್ಮಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಪೂಜ್ಯರುಗಳು ಕರೆಸಿ ನಮ್ಮಲ್ಲಿ ಬಂದಿರತಕ್ಕಂಥ ಯಾವ ಪೂಜ್ಯರು ಇಲ್ಲ, ಎಲ್ಲಾ ಸ್ಥಳೀಯ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮ ಬಂದು ಆಶೀರ್ವಾದ ಮಾಡಿರುವಂತಹ ಈ ಒಂದು ದೇವಸ್ಥಾನ. ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮುಖ್ಯ ಅತಿಥಿಗಳಿಗೆ, ಎಲ್ಲ ಅತಿಥಿ ಪೂಜ್ಯರಿಗೆ, ಎಲ್ಲರಿಗೆ ವಿಶೇಷವಾಗಿ ನಮ್ಮ ಅರಬ್ ಕಂಟ್ರಿಯಿಂದ ಅಂದ್ರೆ ದುಬೈ ಇರ್ತಕ್ಕಂಥ ಅರಬ್ ಕಂಟ್ರಿಯಿಂದ ಒಬ್ಬ ನಮ್ಮದೇ ಕಾಲಿರುವಂತಹ ಒಬ್ಬ ವಿದ್ಯಾರ್ಥಿ ಅಲ್ಲಿ ಗೋವಾದಲ್ಲಿ ಇಂಜಿನಿಯರ್ ಆಗಿ ಸೀನಿಯರ್ ಇಂಜಿನಿಯರ್ ಕೆಲಸ ಮಾಡ್ತಕ್ಕಂಥವ್ರು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮ ನೋಡೋ ಮುಖಾಂತರ ಒಂದಿನ ಒಂದು ಕಾರ್ಯಕ್ರಮ ಬಂದು ಅಟೆಂಡ್ ಆಗ್ತೀನಿ ಅಂತ ನಡ್ಬೇಕ. ಆ ಗಣಪತಿ ಟೈಮಿಗೆ ಹೇಳಿದ್ರು ಬಂದಿಲ್ಲ, ಪುರಾಣ ಟೈಮ್ ಬಂದಿಲ್ಲ, ಶಿವರಾತ್ರಿ ಬರ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಆ ಅರಬ್ ಕಂಟ್ರಿಯಿಂದ ನಿನ್ನೆ ತಾನೇ ಬಂದಿರುವಂತ ಪುನಃ ಬಾಂಧವರು ಬಂದು ಎಲ್ಲ ಅತಿಥಿ ಗಣ್ಯಮಾನ್ಯರಿಗೆ ನಮ್ಮ ಸುಧಾರಣಾ ಪದ್ಧತಿಯಂತೆ ಕುಂಕುಮ ಹಚ್ಚುವ ಮೂಲಕ ಅವರಿಗೆ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಪುನಃ ಆಂದೋಲನ ಅವರಿಂದ ಎಲ್ಲ ಅತಿಥಿ ಗಣ್ಯಮಾನ್ಯರಿಗೆ ಹಣೆ ಮೇಲೆ ಕುಂಕುಮ ಹಚ್ಚುವ ಮುಖದ ಸನಾತನ ಪದ್ಧತಿ ಬಂಧುಗಳೇ, ಈಗಾಗಲೇ ನಮ್ಮ ನಿರೂಪಣೆಕಾರರು ಮತ್ತು ಕಾರ್ಯದರ್ಶಿಗಳಾದಂಥ ಶಿವರಾಜ್ ಅಂಡಿಯವರು ಹೇಳಿದರು, ಈ ಒಂದು ನಮ್ಮ ವಿದ್ಯಾನಗರದ ಮಲ್ಲಿಕಾರ್ಜುನ ದೇವಸ್ಥಾನದ ಒಂದು ಸಾಂಸ್ಕೃತಿಕ ವೇದಿಕೆ ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ವೇದಿಕೆ ನಂತರ ಮತ್ತಾವುದು ಗುಲ್ಬರ್ಗಾದಲ್ಲಿದ್ದರೆ ಅದು ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನದ ಸಾಂಸ್ಕೃತಿಕ ವೇದಿಕೆ. ಅತಿಯಾದ ಹಿನ್ನೆಲೆ ಹೇಳೋದಕ್ಕಿಂತ ಸಂಕ್ಷಿಪ್ತದಲ್ಲಿ ಹೇಳಬೇಕೇನೆಂದರೆ
ಅನುಭವದಿಂದ ಹುಟ್ಟಿತ್ತು ಲಿಂಗ, ಅನುಭವದಿಂದ ಹುಟ್ಟಿತ್ತು ಯೋಗ ಅನ್ನೋದಂತ ಒಂದು ವಚನದ ಹಾಗೆ ಇವತ್ತು ನಮ್ಮ ಮಧ್ಯದಲ್ಲಿ ನಾವು ಶತಮಾನದ ಸಂತ ಏನು ನಾವು ಸಿದ್ದೇಶ್ವರ ಸ್ವಾಮೀಜಿ ಅನ್ಕೊಂಡು ಇವತ್ತು ನಾವು ಬಹಳ ಪುಣ್ಯಜೀವಿಗಳಂತ ಹೇಳ್ತಿದ್ದೆವು. ನಿಜವಾಗ್ಲೂ ಇವತ್ತು ನಮ್ಮ ಕಾಲನಿಯಲ್ಲಿ ನಮ್ಮ ಒಬ್ಬ ಸಂತರಿದ್ದಾರೆ, ಅದು ನಮ್ಮ ದಾಸಮಕ್ಕ ಹಾಕೋರಿದ್ದಾರೆ. ಇವತ್ತು ಅವರ ಅಮೃತಾಸ್ತ್ರದಿಂದ ಇವತ್ತು ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದ್ದು ಇದು ಬಹಳ ಅರ್ಥಗರ್ಭಿತ. ಸೊ ಇಂಥ ಒಂದು ಪ್ರಾಸ್ತಾವಿಕ ನಮಗೆ ಒದಗಿಸಿಕೊಟ್ಟಿರೋ ಪ್ರಯುಕ್ತ ಅವರು ಒಬ್ಬರೇ ಸಾಕ್ಷಿ ನಮ್ಮ ಪ್ರಾಸ್ತಾವಿಕ ಇವತ್ತಿನ ಗುಡಿಗಳಿಗಾಗಿ. ಸೊ ಇಂಥ ಒಂದು ಮಹಾಚೇತನ ಇವತ್ತು ನಮ್ಮ ಕಾಲನಿಯಲ್ಲಿ ಅವರ ಹಚ್ಚಿರೋ ಜ್ಯೋತಿ ಈಗಾಗಲೇ ನಮ್ಮ ಜಗದೇ ಗುತ್ತೇದಾರ್ ಹೇಳಿದ್ರು. ಅಂದರೆ ಯುವಕರು ಯಾವ ರೀತಿ ಮಾದರಿಯಾಗಿದೆ ಅಂದರೆ ಇದೇ ನಮ್ಮ ಪ್ರಾಸ್ತಾವಿಕ ಸಂದೇಶ. ಸೊ ಇಂಥ ಒಂದು ದಿವಸದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಂದರೆ ಇವತ್ತಿನ ದಿವಸ ಹೇಗೆ ನಮ್ಮ ದೇಶದಲ್ಲಿ ಇವತ್ತ ಭಾರತ ದೇಶದ ಅರ್ಧ ಜನಸಂಖ್ಯೆ ಅಂದರೆ ಸುಮಾರು 60 ಕೋಟಿ ಕುಂಭಮೇಳದಲ್ಲಿ ಒಂದು ಸಂಕಲ್ಪ ಮಾಡಿ ಬಂದಿದ್ದಾರೆ, ಅವರ ಜೀವನ ಸಾರ್ಥಕವಾಗಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಎಷ್ಟು ಭಕ್ತರು ತಮ್ಮ 1 ವರ್ಷದ ಒಂದು ಉಪವಾಸದ ನಿಮಿತ್ತವಾಗಿ ಇವತ್ತು ಉಪವಾಸ ಮಾಡಿಕೊಂಡು ದೇವರಿಗೆ ಒಂದು ಪ್ರಾರ್ಥನೆ ನೀಡುವಂತೆ ಸಂಕಲ್ಪ ಮಾಡಿರ್ತಾರೆ. ಆ ಬಂದಿರುವಂಥ ಎಲ್ಲ ಮಹನೀಯರಿಗೆ ನಮ್ಮ ಕಾಲನಿ ವತಿಯಿಂದ ಬಂದಿರುವಂಥ ಭಕ್ತರ ಎಲ್ಲ ಕಷ್ಟ ಕಾರ್ಪಣ್ಯಗಳ ಭಗವಂತನ ಈಡೇರಿಸಲಿ ಎಂದು ನಾನು ನಮ್ಮ ಸಂಘದ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಅಲ್ಪ ಪ್ರಾಸ್ತಾವಿಕ ನೀಡಿಕೊಟ್ಟಿರುವಂಥ ಎಲ್ಲ ಸಂಘದವರಿಗೆ ಧನ್ಯವಾದ ಹೇಳುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಇವತ್ತ ಶಿವರಾತ್ರಿ ನಾವು 2200 ಮಾಡ್ಕೊತೇ ಬಂದಿದ್ದೇವೆ. ಇದು ನನಗೆ ಭಾಳ ವಯಸ್ಸಾಗಿದೆ ಅಂತೇಳಿ ಅವರು ನನಗೆ ಗೌರವ ಕೊಡ್ಲಿಕ್ಕಿದ್ದಾರೆ. ನನಗೆ 89ನೇ ಇಸ್ವಿ ನಡೆದ ಏನು ನಾವು ಪ್ರಯತ್ನ ಮಾಡಿ ಈ ಗುಡಿ ಕಟ್ಟಿಸೆವು, ಸಂಘವನ್ನು ನಿರ್ಮಾಣ ಮಾಡಿದೆವು. ಎಲ್ಲ ಮಾಡೋದ್ರಿಂದ ಎಲ್ಲರೂ ನನಗೆ ಮಾನ್ಯತೆ ಕೊಟ್ಟು ನನಗೆ ಗೌರವ ಕೊಟ್ಟು ಇದೆಲ್ಲ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಅವರು ಇದು ಅನುಕೂಲ ಆಗ್ಯದ ಅವರಿಗೆ. ಅದಕ್ಕೆ ನಾನು ಎಲ್ಲ ಬಳಗದವ್ರಿಗೇನು ನಮ್ಮ ಓಣಿಯವರಿಗೆಲ್ಲರಿಗೂ ಬಂದ ಎಲ್ಲ ಭಕ್ತರಿಗೂ ನಾನು ನನ್ನ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ. ಒಂದು ಹಾಡು ಹಾಡ್ತೇನೆ. ಕಲಬುರಗಿ ನಗರದ ಮಹಾತ್ಮ ಬಸವೇಶ್ವರ ಹೊಸ ಬಡಾವಣೆಯಲ್ಲಿ ಇರುವ ಶ್ರೀ ಶಿವಮಂದಿರದ ಆವರಣದಲ್ಲಿ ನಿನ್ನೆ ಮಹಾಶಿವರಾತ್ರಿಯ ಅಂಗವಾಗಿ ಸಾಮೂಹಿಕ ಶಿವಲಿಂಗ ದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಮಹಾತ್ಮ ಬಸವೇಶ್ವರ ಹೊಸ ಬಡಾವಣೆಯಲ್ಲಿ ಇರುವ ಶ್ರೀ ಶಿವಮಂದಿರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬುಧವಾರ ದಿನಾಂಕ 26ನೇ ಫೆಬ್ರವರಿ 2025ರಂದು ಬೆಳಿಗ್ಗೆ 8 ಗಂಟೆಗೆ ಮಹಾ ರುದ್ರಾಭಿಷೇಕ ಹಾಗೂ ಸಾಯಂಕಾಲ 6 ಗಂಟೆಗೆ ಸಾಮೂಹಿಕ ಶಿವಲಿಂಗ ದರ್ಶನ, ರಾತ್ರಿ 10 ಗಂಟೆಯಿಂದ ಶ್ರೀ ಶಿವಮಂದಿರದಲ್ಲಿ ಶ್ರೀ ಪ್ರಭು ಚಕ್ಕಿ ಇವರಿಂದ ಸಂಗೀತದೊಂದಿಗೆ ಭಜನಾ ಕಾರ್ಯಕ್ರಮ ಜರುಗಿತು. ಗುರುವಾರ ದಿನಾಂಕ 27ನೇ ಫೆಬ್ರವರಿ 2025ರಂದು ಬೆಳಿಗ್ಗೆ 8 ಗಂಟೆಗೆ ಸಕಲ ವಾದ್ಯ ಮೇಳದ ವೈಭವದ ಕುಂಭ ಮೇಳದೊಂದಿಗೆ ಶಿವಮಂದಿರದಿಂದ ಶ್ರೀ ಗಾಣದೇವತೆಯ ದರ್ಶನ ಪಡೆದು ಪುನಃ ಶಿವಮಂದಿರಕ್ಕೆ ತಲುಪಿದ ನಂತರ ಮಹಾ ಮಂಗಳಾರತಿ ಮತ್ತು ತದನಂತರ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮಹಾತ್ಮ ಬಸವೇಶ್ವರ ನಗರ ಕಲಬುರಗಿ. ನಮ್ಮದು ಶಿವಮಂದಿರ ಸಮಿತಿ, ನಾವು ಉಪಾಧ್ಯಕ್ಷ ಮಲ್ಲಿನಾಥ್ ಬೋಳ್ಶೆಟ್ಟಿ ಅಂತ.
ಇದು 40 ವರ್ಷ ಹಿಡಿದು ನಮ್ದು ಇಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ. ಶಿವರಾತ್ರಿ ದಿವಸ ಸಣ್ಣ ಗುಡಿ ಐತಿ, ಇದು ಭವ್ಯ ಆಗಿದೆ. ಈಗ ಇದ್ರ ತಳಗೆ ಕಲ್ಯಾಣ ಮಂಟಪ ಅದ, ಎಲ್ಲ ಸರಿಯಾಗಿ ವ್ಯವಸ್ಥೆ ನಡೆದ. ಆಯಿತು, ಇಲ್ಲಿ ಸುತ್ತಮುತ್ತ ಇದ್ದವರೆಲ್ಲ ನಮ್ಮ ಗುಡಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಯಾರ್ದೇನು ಬೇಡ್ಕೊಂಡಿರೋದು ಆಗ್ತದೆ. ಭಾಳ ಜಾಗೃತ ದೇವಸ್ಥಾನ ಅದ. ಇಷ್ಟೇ ನಾ ಹೇಳಕ್ಕೆ ಬಯಸ್ತೀನಿ. ಮಲ್ಲಿನಾಥ್ ಬಸವಣ್ಣಪ್ಪ ಬೋಳಶೆಟ್ಟಿ, ಉಪಾಧ್ಯಕ್ಷ. ವಿಶೇಷವಾಗಿ ಮಹಾಶಿವರಾತ್ರಿಯ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೂ ಈ ವರ್ಷ ಕೂಡ ಶಿವರಾತ್ರಿ ಕಾರ್ಯಕ್ರಮ ನಡೀತದೆ. ಇಲ್ಲಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಬಂದಂಥ ನಾಗರಿಕರು, ತಾಯಂದಿರು, ಅಕ್ಕ ತಂಗಿಯರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಯಶಸ್ವಿ ಆಗಿ ಮಾಡಿಕ ಈ ಕಮಿಟಿದವರೇ ಕಾರಣ ಅಂತ ನಾನು ಹೇಳ್ತೀನಿ. ಯಾಕಂದರೆ 40 ವರ್ಷ ಮಹಾತ್ಮ ಬಸವೇಶ್ವರ ಕಾಲನಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ಅದರ ವಿಶೇಷವಾಗಿ ಕಮಿಟಿದವರು ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸ್ಕೊಂಡು ನಡೆದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸಮಿತಿದವರು, ಉಳಿದ ಎಲ್ಲ ಜನರು, ತಾಯಂದಿರು ಕೂಡ ಬಂದು ಮುಂಜಾನೆ ಬಂದು ಭಜನೆ ಮಾಡ್ತಾರೆ, ಈಗ ಭಜನೆ ಮಾಡ್ತಾರೆ. ಈ ರೀತಿ ನಮ್ಮ ಬಸವೇಶ್ವರ ಕಾಲನಿದಾಗ ಕಾರ್ಯಕ್ರಮ ಭಾಳ ಚೆಂದ ನಡೆದ. ತಮ್ಮೆಲ್ಲರೂ ಆಶೀರ್ವಾದ, ತಾಯಿ ತಂದೆದೆಲ್ಲ ಆಶೀರ್ವಾದ, ಅಣ್ಣತಮ್ಮರ ಆಶೀರ್ವಾದ, ಅಕ್ಕತಂಗಿಯರ ಆಶೀರ್ವಾದ ಅದ ಅಂತೇಳಿದ್ದು ಎಲ್ಲ ನಡೆದ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಶೀರ್ವಾದ ತಿಳಿಸಿ ನಮ್ಮ 2 ಮಾತು ಮುಗಿಸಿದ್ದಾನೆ. ಜೈ ಬೋಲೋ ಭಾರತ್ ಮಾತಾ ಕಿ. ಈ ಸಂದರ್ಭದಲ್ಲಿ ಮಹಾತ್ಮ ಬಸವೇಶ್ವರ ಹೊಸ ಬಡಾವಣೆ ಕಲಬುರ್ಗಿಯ ಶ್ರೀ ಶಿವಮಂದಿರದ ಸಮಿತಿಯ ಅಧ್ಯಕ್ಷರಾದ ಭೀಮಾಶಂಕರ್ ಚಕ್ಕಿ, ಉಪಾಧ್ಯಕ್ಷರಾದ ಮಲ್ಲಿನಾಥ್ ಕೋಡ್ಲಿ, ಮಲ್ಲಿನಾಥ್ ಬೋಳಶೆಟ್ಟಿ, ಕಾರ್ಯದರ್ಶಿ ಉಮೇಶ್ ಸಂಗೊಳ್ಳಿ, ಸಹ ಕಾರ್ಯದರ್ಶಿ ಅಶೋಕ್ ಇಂಡಿ, ಖಜಾಂಚಿಗಳಾದ ಮಹಾಲಿಂಗಪ್ಪ ಸೇರಿದಂತೆ ಸಕಲ ಸದ್ಭಕ್ತ ಮಂಡಳಿಯವರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಸೇಡಂ ರಸ್ತೆಯ ಜಿಮ್ಸ್ ಆಸ್ಪತ್ರೆಯ ಎದುರುಗಡೆ ಇರುವ ವೀರೇಶನಗರ ಬಡಾವಣೆಯಲ್ಲಿ ಇರುವ ಶ್ರೀ ಶಂಕರಲಿಂಗೇಶ್ವರ ದೇವಾಲಯದಲ್ಲಿ ಇಂದು ಶಿವರಾತ್ರಿ ಅಮಾವಾಸ್ಯೆಯ ಅಂಗವಾಗಿ ಬೆಳಿಗ್ಗೆಯಿಂದಲೇ ವಿಶೇಷ ಅಭಿಷೇಕ, ಪೂಜೆ, ಅಲಂಕಾರ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ವೀರೇಶನಗರ ಬಡಾವಣೆಯಲ್ಲಿ ಇರುವ ಶ್ರೀ ಶಂಕರಲಿಂಗೇಶ್ವರ ದೇವಾಲಯದಲ್ಲಿ ಇಂದು ಶಿವರಾತ್ರಿ ಅಮಾವಾಸ್ಯೆಯ ಅಂಗವಾಗಿ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿಯನ್ನು ಸಕಲ ವಿಧಿವಿಧಾನದಿಂದ ನೆರವೇರಿಸಲಾಯಿತು. ಕಲಬುರಗಿಯ ಭಕ್ತಾದಿಗಳು ದರ್ಶನ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಿ ಧನ್ಯರಾದರು ಎಂದು ದೇವಸ್ಥಾನದ ಮುಖ್ಯಸ್ಥರಾದ ರಾಜು ಖಾನಾಪುರೆ ಅವರು ತಿಳಿಸಿದ್ದಾರೆ. ಶಂಕರಲಿಂಗೇಶ್ವರ ದೇವಸ್ಥಾನ ಕಲಬುರಗಿ ನಗರದ ಸೇಡಂ ರಸ್ತೆಯ ಜಿಮ್ಸ್ ಆಸ್ಪತ್ರೆಯ ಎದುರುಗಡೆ ಇರುವ ವೀರೇಶನಗರ ಬಡಾವಣೆಯಲ್ಲಿದೆ. ಹರಂ ನಮಸ್ತತೆ ನಮಭ್ಯೋ ನಮಕಾರ್ಯಭ್ಯೋ ನಮಸ್ಕಾರಂ ಕರೋಯಾಮಿ. ಓಂ ಶಾಂತಿ. ಶ್ರೀ ಶಂಕರಲಿಂಗಾಯ ನಮಃ. ಓಂ ಶಿವಾಯ ನಮಃ. ಅಘೋರ ತತ್ಪುರುಷಾಯ ತನ್ನೋ ಜಾತ ರುದ್ರ ಪ್ರಚೋದಯೇ. ಓಂ ಶಾಂತಿ. ಹರಂ ನಮಸ್ತತೆ ನಮಭ್ಯೋ ನಮಕಾರ್ಯಭ್ಯೋ ನಮಸ್ಕಾರಂ ಕರೋಯಾಮಿ. ಓಂ ಶಾಂತಿ. ಶ್ರೀ ಶಂಕರಲಿಂಗಾಯ ನಮಃ. ಓಂ ಶಿವಾಯ ನಮಃ. ಅಘೋರ ತತ್ಪುರುಷಾಯ ತನ್ನೋ ಜಾತ ರುದ್ರ ಪ್ರಚೋದಯೇ. ಓಂ ಶಾಂತಿ. ಸ್ವಯಚಃ ರುದ್ರಾಯ ಚ ನಮೋ ಸರ್ವಾಯ ಚ ಚರಣಾಯ ಚ ಶೃಂಗಾಯ ಚ ನಮೋ ಪಶುಪತಯ ಚ ಉಗ್ರಮಯ ಚ ಭೀಮಾಯ ಚ ನಮೋ ಅಗ್ರವದಾಯ ಚ ಹಂ ದುರವದಾಯ ಚ ನಮೋ ಹಂತ ಹಂತಾನಿ ಹಂತಾಯ ಚ ನಮೋ ವೃಕ್ಷಭೋರಿಕೇಶುಭೋ ನಮಸ್ತರಾಯ ಚ ನಮಃ ಶಂಕರಾಯ ಚ ನಮಃ ಶಂಭುವಯ ಚ ನಮೋ ನಮೋ ನಮಃ ಶಂಕರಾಯ ಚ ನಮೋ साजो जाता वैरो नमो नमः. साजो जाता वैरो नमो नमः. भवे भवे नाति भवे 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 नाति भवे. शरणवी सिंधु शरणवी इमान एतानि ज्योतिर्लिंगानि सायं परेन्नारो सप्तः जन्मकृतं पापं स्मरेह नमस्ते. ओम शांति. महादेव श्री शंकरलिंगेश्वर महाराज की जय. जय मंगलम. जय नमः. पार्वती पति शिव हर हर महादेव. तापं करिष्यामि शुद्धोदकेन स्नापं करिष्यामि. हर ओं नमोस्तते. ओं शिवाय नमः. कल्याणपते नमः. हर ओं नमो रूपाय च नमो नमः. कलाय च नमो नमः. कोल्पाल्पाय च नमो नमः. शिवप्रियाय च नमो नमः. ओं शान्तिः. शिवाय नमः. घृतेन स्नापयामि. अघोरमन्त्रेण शुद्धोदकेन स्नापयामि. ओं शान्तिः.
ಮಧುವಾತ ಋತಾಯತೆ ಮಧುಕ್ಷರಂತಿ ಸಿಂಧವಂ ಆರ್ದ್ವೀನಂ ಅಸ್ವತೆ ಶ್ರೀಸಾಂಬ ಸದಾ ಶಿವಾಯ ನಮಃ. ಭಾವೈಕ್ಯದ ಭಾರತೀಯ ಸಾಂಪ್ರದಾಯಿಕ ಮಹಾಹಬ್ಬವೇ ಕುಂಭಮೇಳ ಎಂದು ಆಲ್ಮೇಲ್ ಸಿಂದಗಿಯ ವಿಶ್ವ ಬ್ರಾಹ್ಮಣ ಮೂರಜಾವದೀಶ್ವರ ಮಠದ ಪರಮ ಪೂಜ್ಯ ಶ್ರೀ ರಾಮಚಂದ್ರ ಮಹಾಸ್ವಾಮಿಗಳವರು ಹೇಳಿದ್ದಾರೆ. ಭಾರತೀಯ ಸಂಸ್ಕೃತಿಯ ವಿಶ್ವ ಪ್ರಸಿದ್ಧ ಪ್ರಯಾಗ್ರಾಜದ ಮಹಾ ಕುಂಭಮೇಳ ತ್ರಿವೇಣಿ ಸಂಗಮದಲ್ಲಿ ಶಿವರಾತ್ರಿ ಶಿವಯೋಗದ ಶಿವ ಸಮಯದಲ್ಲಿ ಪುಣ್ಯ ಸ್ನಾನವನ್ನು ಗೈದು ಲೋಕ ಕಲ್ಯಾಣಾರ್ಥವಾಗಿ ಸಂಕಲ್ಪವನ್ನು ಮಾಡಿದ ಆಲ್ಮೇಲ್ ಸಿಂದಗಿಯ ವಿಶ್ವ ಬ್ರಾಹ್ಮಣ ಮೂರುಜಾವದೀಶ್ವರ ಮಠದ ಪರಮ ಪೂಜ್ಯ ಶ್ರೀ 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 ರಾಮಚಂದ್ರ ಮಹಾಸ್ವಾಮಿಗಳು ಭಾವೈಕ್ಯದ ಭಾರತೀಯ ಸಾಂಪ್ರದಾಯಿಕ ಮಹಾ ಹಬ್ಬವೇ ಈ ಕುಂಭಮೇಳ ಎಂದು ವರ್ಣಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಪರಮ ಪೂಜ್ಯ ಶ್ರೀ ಈರಯ್ಯ ಮಹಾಸ್ವಾಮಿಗಳು, ಸಾಹಿತಿಗಳಾದ ಬಸವರಾಜ ಬೋರ್ಗಿ, ವೇದ ಬ್ರಹ್ಮಶ್ರೀ ಚಿದಾನಂದ ಆಚಾರ್ಯ ಸಿಂದಗಿ ಮತ್ತು ಸಿಂದಗಿಯ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಶಿವಾನಂದ ಬಡಿಗೇರ್ ಹಾಗೂ ಮಡಿವಾಳ ಮುರಡಿ ಸೇರಿದಂತೆ ದೇವೇಂದ್ರ ದೇಸಾಯಿ ಕಲ್ಲೂರವರು ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.